ಬಾಂಬ್ ಸ್ಫೋಟ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕು. ಶಂಕಿತರನ್ನ ಕರೆತಂದು ವಿಚಾರಣೆಯನ್ನು ಮಾಡುತ್ತಿದ್ದಾರೆ ಪೊಲೀಸರು. ಆಡುಗೋಡಿ ಟೆಕ್ನಿಕಲ್ ಸೆಲ್ನಲ್ಲಿ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಅಪರಾಧ ವಿಭಾಗದ ಡಿಸಿಪಿ ಶ್ರೀನಿವಾಸ್ ಗೌಡ, ಈಶಾನ್ಯ ವಿಭಾಗದ ಡಿಸಿಪಿ ಲಕ್ಷ್ಮೀ ಪ್ರಸಾದ್ ಅವರಿಂದ ಶಂಕಿತರ ವಿಚಾರಣೆ ನಡೀತಾ ಇದೆ. ಶಂಕಿತರ ವಿಚಾರಣೆಯ ಮೂಲಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಪೊಲೀಸರು. ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಶಂಕಿತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರಕರಣದ ತನಿಖೆ ಚುರುಕನ್ನ ಪಡ್ಕೊಳ್ತಾ ಇದೆ. ತುಂಬಾ ಗಂಭೀರವಾದ ಪ್ರಕರಣ ಆಗಿರೋದ್ರಿಂದ, ಭದ್ರತೆಯ ವಿಷಯ ಆಗಿರೋದ್ರಿಂದ ಆದಷ್ಟು ಬೇಗ ಈ ಸ್ಫೋಟದ ಹಿಂದೆ ಯಾರ ಕೈವಾಡ ಇದೆ, ಯಾರಿದ್ದಾರೆ, ಇದೆಲ್ಲವನ್ನ ಕೂಡ ಪತ್ತೆ ಹಚ್ಚಬೇಕಾದಂತಹ ಮಹತ್ತರ ಜವಾಬ್ದಾರಿ ಪೊಲೀಸ್ ಅಧಿಕಾರಿಗಳ ಮೇಲಿದೆ. ಹಾಗಾಗಿ ಶಂಕಿತರನ್ನ ಬಂಧಿಸಿ ಅವರನ್ನ ಕರೆತಂದು ವಿಚಾರಣೆಗೆ ಒಳಪಡಿಸಿದ್ರು. ಇದೀಗ ಶಂಕಿತರ ವಿಚಾರಣೆ ಮತ್ತಷ್ಟು ತೀವ್ರತೆಯನ್ನ ಪಡೆದುಕೊಂಡಿದೆ. ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಶಂಕಿತ ವಿನಾಯಕ್ ಕೇಟರಿಂಗ್ ಬಿಸ್ನೆಸ್ ನಲ್ಲಿ 20% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. 4 ಮಂದಿ ಆರೋಪಿಗಳನ್ನ ಕೂಡ ಆಡುಗೋಡಿ ಟೆಕ್ನಿಕಲ್ ಸೆಲ್ನಲ್ಲಿ ವಿಚಾರಣೆ ನಡೀತಾ ಇದೆ. ಅಪರಾಧ ವಿಭಾಗದ ಡಿಸಿಪಿ ಶ್ರೀನಿವಾಸ ಗೌಡ ಅವರು, ಹಾಗೇನೆ ಈ ಬಾಂಬ್ ಸ್ಫೋಟಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಸಿಸಿಟಿವಿ ದೃಶ್ಯ ಸರಿಯಾಗಿತ್ತಲ್ಲ, ಶಂಕಿತ ಉಗ್ರ ಓಡಾಡ್ತಾ ಇರುವಂತಹ ಬಾಂಬ್ ಇಟ್ಟು ಹೋದಂತಹ ದೃಶ್ಯ, ಅದರ ಚಲನವಲನಗಳನ್ನು ಕೂಡ ಆಧರಿಸಿ ಆತನಿಗೂ ಕೂಡ ಬಲೆ ಬೀಸಲಾಗಿದೆ. ರಾಮೇಶ್ವರಂ ಕೆಫೆಯಲ್ಲಿ ಮೊನ್ನೆ ಸ್ಫೋಟ ಸಂಭವಿಸಿತ್ತು. ಬಾಂಬ್ ಸ್ಫೋಟ ಪ್ರಕರಣ ಇದು. ನಟ್ಟು ಬೋಲ್ಟು ಡಿಟೋನೇಟರ್ಗಳನ್ನು ಬಳಸಿ ಬಾಂಬ್ ಸ್ಫೋಟಿಸಲಾಗಿತ್ತು. ಬಾಂಬನ್ನು ಇಟ್ಟು ಹೋದಂತಹ ವ್ಯಕ್ತಿಯ ಬಗ್ಗೆ ಈಗಾಗಲೇ ಒಂದಷ್ಟು ಮಾಹಿತಿಗಳನ್ನು ತನಿಖಾಧಿಕಾರಿಗಳು ಪೊಲೀಸರು ಕಲೆ ಹಾಕಿದ್ದಾರೆ. ಸಿಸಿಟಿವಿ ದೃಶ್ಯಗಳು ಲಭ್ಯವಾಗಿದೆ. ಆತನ ಹುಡುಕಾಟದಲ್ಲಿ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಆತ ಎಲ್ಲಿ ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ನಿಖರ ಮಾಹಿತಿ ಲಭ್ಯವಾಗಿಲ್ಲ. ಆದಷ್ಟು ಬೇಗ ಆತನನ್ನ ಬಂಧಿಸಲಾಗುತ್ತೆ ಅನ್ನೋ ಭರವಸೆಯನ್ನ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಸರ್ಕಾರ ಕೊಟ್ಟಿದೆ. ಈ ನಡುವೆ ಶಂಕಿತರನ್ನ ಅರೆಸ್ಟ್ ಮಾಡಲಾಗಿತ್ತಲ್ಲ, 4 ಶಂಕಿತರು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ಅವರಿಂದ ಒಂದಷ್ಟು ಪ್ರಮುಖ ಮಾಹಿತಿಗಳನ್ನ ಕಲೆ ಹಾಕುವಂತಹ ಕೆಲಸವನ್ನ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅವರಿಂದ ಸಿಗುವಂತಹ ಮಾಹಿತಿಯನ್ನ ಆಧರಿಸಿ ಈ ಪ್ರಕರಣದ ತನಿಖೆ ಮತ್ತಷ್ಟು ವೇಗವನ್ನ ಪಡ್ಕೊಳ್ತಾ ಹೋಗುತ್ತೆ. ಇದರ ಹಿಂದೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಶಂಕಿತರಿಂದಲೂ ಕೂಡ ಮಾಹಿತಿ ಲಭ್ಯವಾಗುವ ಸಾಧ್ಯತೆ ಇದೆ. ಅವರ ಪಾತ್ರ ಇದರಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸ್ ಅಧಿಕಾರಿಗಳಿಗೆ ತನಿಖೆಯ ಸಂದರ್ಭದಲ್ಲಿ ಮಾಹಿತಿ ಲಭ್ಯವಾಗ್ತಾ ಹೋಗುತ್ತೆ. ಆಡುಗೋಡಿಯ ಟೆಕ್ನಿಕಲ್ ಸೆಲ್ನಲ್ಲಿ ಸದ್ಯಕ್ಕೆ 4 ಮಂದಿ ಶಂಕಿತರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜಪ್ಪ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಶಂಕಿತರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಮತ್ತಷ್ಟು ಗಂಭೀರ ಮಾಹಿತಿಗಳನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲೆ ಹಾಕುವ ನಿಟ್ಟಿನಲ್ಲಿ ಪೊಲೀಸರ ತನಿಖೆ ಚುರುಕುಗೊಂಡಿದೆ. ಸದ್ಯಕ್ಕೆ ಆಡುಗೋಡಿ ಸೆಲ್ನಲ್ಲಿ ತನಿಖೆ ನಡೀತಾ ಇದೆ. ಏನೆಲ್ಲ ಮಾಹಿತಿಗಳು ಲಭ್ಯವಾಗ್ತಾ ಇದೆ? ಜೊತೆಗೆ ಶಂಕಿತ ಉಗ್ರ ಎಸ್ಕೇಪ್ ಆಗಿದ್ದಾನಲ್ಲ, ಆತನ ಹುಡುಕಾಟ ಹೇಗೆ ನಡೀತಿದೆ? ಮಧುಶ್ರೀ, ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಪ್ರಕರಣ ಸಿಸಿಬಿಗೆ ವರ್ಗಾವಣೆ ಆಗಿದೆ. ಹಾಗಾಗಿ ಎಲ್ಲ ಆಯಾಮದಲ್ಲೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ಕೂಡ ಚುರುಕುಗೊಂಡಿರುವಂಥದ್ದು. ಅಂದರೆ ಯಾರೆಲ್ಲ ಅಂದರೆ ಈ ಹಿಂದೆ ಕೆಲವೊಂದಿಷ್ಟು ಬಾಂಬ್ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ಏನು ಒಂದಿಷ್ಟು ಜನ ಶಂಕಿತರಿದ್ದು ಅವರನ್ನ ವಿಚಾರಣೆ ಮಾಡುವಂಥ ಕೆಲಸ ಕೂಡ ಸದ್ಯಕ್ಕೆ ಸಿಸಿಬಿ ಪೊಲೀಸರು ಮಾಡಿರುವಂಥದ್ದು. ಅದರ ಜೊತೆಗೆ ಆಡುಗೋಡಿಯ ಟೆಕ್ನಿಕಲ್ ಸೆಲ್ನ ಮುಂಭಾಗದಲ್ಲಿ ನಾವಿದ್ದೇವೆ. ಇಲ್ಲಿಗೂ ಕೂಡ ಈಗಾಗಲೇ ಸಿಸಿಬಿ ಅಪರಾಧ ವಿಭಾಗದ ಡಿಸಿಪಿ ಕ್ರೈಮ್ 2 ಡಿಸಿಪಿ ಆಗಿರುವಂತಹ ಶ್ರೀನಿವಾಸ್ ಗೌಡ, ಅದ್ರ ಜೊತೆಗೆ ಈಶಾನ್ಯ ವಿಭಾಗ ಡಿಸಿಪಿ ಲಕ್ಷ್ಮೀ ಪ್ರಸಾದ್ ಕೂಡ ಬಂದಿರುವಂತದ್ದು. ಅದ್ರ ಜೊತೆಗೆ ಕೇವಲ ಈ ಒಂದು ಆಡುಗೋಡಿ ಟೆಕ್ನಿಕಲ್ ಸೆಲ್ ನಲ್ಲಿ ಶಂಕಿತರ ವಿಚಾರಣೆ ಮಾತ್ರ ಅಲ್ಲ, ಅದ್ರ ಜೊತೆಗೆ ಏನಾದ್ರು ಲೀಡ್ ಸಿಗತ್ತಾ ಅನ್ನುವಂತ ನಿಟ್ಟಿನಲ್ಲಿ ಅವರ ಒಂದು ಸಿಡಿಆರ್ ಪರಿಶೀಲನೆ ಮಾಡುವಂತದ್ದಾಗಿರ್ಬೋದು. ಅದ್ರ ಜೊತೆಗೆ ಬೇರೆ ಬೇರೆ ಏನಾದ್ರು ಟೆಕ್ನಿಕಲ್ ಎವಿಡೆನ್ಸ್ ಏನಾದ್ರು ಸಿಕ್ಕಿದೆ, ಅದ್ರ ಜೊತೆಗೆ ಸಿಸಿಟಿವಿಯ ಒಂದು ಡಿವಿಆರ್ ನ ಬೇರೆ ಬೇರೆ ಭಾಗಗಳಿಂದ ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ಇಟ್ಟು
CCTV ದೃಶ್ಯವನ್ನ ಪರಿಶೀಲನೆ ಮಾಡುವಂತದ್ದಾಗಿರ್ಬೋದು, ಈ ಎಲ್ಲಾ ಕೆಲಸಗಳು ಕೂಡ ಸದ್ಯಕ್ಕೆ ಆಡುಗೋಡಿ ಟೆಕ್ನಿಕಲ್ ಸೆಲ್ ಅಲ್ಲಿ ನಡೀತಾ ಇರುವಂತದ್ದು. ಈಗಷ್ಟೇ ಏನು ಸಿಸಿಬಿ ಅಪರಾಧ ವಿಭಾಗ ಕ್ರೈಮ್ 2 DCP ಆಗಿರುವಂತಹ ಶ್ರೀನಿವಾಸ್ ಗೌಡ್ರ ಜೊತೆಗೆ ಆಗ್ನೇಯ ವಿಭಾಗ ಈಶಾನ್ಯ ವಿಭಾಗ DCP ಲಕ್ಷ್ಮೀ ಪ್ರಸಾದ್ ಕೂಡ ಬಂದು ಒಂದಿಷ್ಟು ಮಾಹಿತಿಯನ್ನು ಅಂದ್ರೆ ಅವರ ಅಧಿಕಾರಿ ಸಿಬ್ಬಂದಿಗಳು ಯಾರಿದ್ದಾರೆ ಅವರಿಂದ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸ ಕೂಡ ಸದ್ಯಕ್ಕೆ ಇಲ್ಲಿ ಆಗ್ತಾ ಇರುವಂತದ್ದು. ಅಂದ್ರೆ ಆದಷ್ಟು ಬೇಗ ಅದರ ಜೊತೆಗೆ ಏನು ಇವತ್ತು ಗೃಹ ಸಚಿವರು ಕೂಡ ಹಿರಿಯ ಅಧಿಕಾರಿಗಳ ಸಭೆಯನ್ನ ಕೂಡ ಮಾಡಿದ್ರು. ಇದಾದ ನಂತರದಲ್ಲಿ ಕೂಡ ಈಗಾಗಲೇ ಅಧಿಕಾರಿಗಳೆಲ್ಲರೂ ಕೂಡ ಸದ್ಯಕ್ಕೆ ತುಂಬಾನೇ ಅಂದ್ರೆ ಈ ಒಂದು ಪ್ರಕರಣವನ್ನ ಭೇದಿಸಲೇಬೇಕು ಅಂತ ಹೇಳಿ ಸಾಕಷ್ಟು ಚುರುಕನ್ನ ತನಿಖೆಯನ್ನ ಈಗ ಗೊಳಿಸಿರುವಂತದ್ದು. ಮಧುಶ್ರೀ, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ರಾಜಪ್ಪ. ಶಂಕಿತರ ವಿಚಾರಣೆಯನ್ನ ನಡೆಸಿ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಜೊತೆಗೆ ಈಗಾಗಲೇ ನಮ್ಮ ಪ್ರತಿನಿಧಿ ಮಾಹಿತಿಯನ್ನ ಕೊಡ್ತಾ ಇದ್ರು, ಒಂದಷ್ಟು CCTV ದೃಶ್ಯಗಳನ್ನ ಕಲೆ ಹಾಕಿದಾರಲ್ಲ, ಅದರ ಒಂದು ಪರಿಶೀಲನೆಯೂ ಕೂಡ ಆಗ್ತಾ ಇದೆ. ಇದರಿಂದ ಏನಾದರೂ ಸುಳಿವುಗಳು ಸಿಗಬಹುದಾ ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸ್ ಅಧಿಕಾರಿಗಳಿಂದ ತನಿಖೆ ಚುರುಕನ್ನ ಪಡ್ಕೊಂಡಿದೆ.